ಅಲ್ಲಿ ಗೂಗಲ್ ನೋಡ್ದಿತ್ತಾನೆ ಇಲ್ಲ ಮತ್ತೆ ಆಯ್ತು. ನಮ್ಮ ಮಮ್ಮಿಗೆ ಡೈಲಿ ಚಪಾತಿ ಒತ್ತಕ್ಕೆ ಕಷ್ಟ ಆಗುತ್ತಂತೆ. 2 ಚಪಾತಿ 2 ಹಾಫ್ ಬಾಯ್ಲು, ಇದು ಚಿಕನ್ ಗ್ರೇವಿ. ಫೋನ್ ಐತೆ ನಮ್ಮ ಮನೇಲಿ. ಇದು ಗೈಸ್ ನನ್ನ ಫಸ್ಟ್ ಫೋನು ಇದು. ಸೊ ಅದನ್ನೆಲ್ಲ ನೋಡಬಾರ್ದು ಅಂತಲೇ ಇದನ್ನ ರೆಡಿ ಮಾಡಿಸಿಲ್ಲ ಇದುವರೆಗೂ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ನಮ್ಮ ಮನೆಗೆ ಬಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ಮಾರ್ಕೆಟ್ಗೆ ಹೋಗಿದ್ದೆ, ಮಾರ್ಕೆಟಿಂದ ಬಂದೆ. ನೋಡಿ ಫುಲ್ ಶಾಪಿಂಗು. ಇವಾಗ ಜಿಮ್ಮಿಗೆ ಬೇಕಾಗಿರೋ ಡಯೆಟ್ಟು ಎಲ್ಲನೂ ಇದರಲ್ಲೇ ಐತೆ. ಏನೇನು ಬೇಕು ಜಿಮ್ಗೆ ಎಲ್ಲ ಹೆವಿ ತೂಕ ಐತೆ. ಬನ್ನಿ ನೋಡೋದ ಏನೇನು ತಗೊಬಂದಿದ್ದೀನಿ ಅಂತ. ಟನ್ ನೋಡಿ ಗಾಯ್ಸ್, ಇಷ್ಟು ಐಟಮ್ ತಗೊಬಂದಿದ್ದೀನಿ. ನೋಡೋದ ಬನ್ನಿ ಈಗ ಏನೇನು ಐತೆ ಅಂತ ತೋರಿಸ್ತೀನಿ ನಿಮಗೂ. ಇದು ಗಾಯ್ಸ್ ಮೋಸಂಬಿ ಹಣ್ಣು, ಆ್ಯಪಲ್ಲು, ಬಾಳೆಹಣ್ಣು ಗೈಸ್, ಇದು ಗೆಣಸು. ಸೊ ಇಂಗ್ಲೀಷಲ್ಲಿ ಏನಂತಾರೆ ಗೆಣಸಿಗೆ? ಗೆಣಸು ಗೈಸ್. ಇಂಗ್ಲೀಷಲ್ಲಿ ಏನಂತಾರೆ ಅಂತ ನನಗೂ ಗೊತ್ತಿಲ್ಲ. ಇದರಲ್ಲಿ ಕ್ಯಾರೆಟು, ಬೀಟ್ರೋಟು, ಆಮೇಲೆ ಗೈಸ್ ಇದು ಸೌತೆಕಾಯಿ. ಇಷ್ಟು ಫುಲ್ಲು ನನಗೇನೆ ಡಯೆಟ್ಗೆ ಈಗೈತೆ ಗಾಯ್ಸ್ ಫುಲ್ಲು. ಈಗ 2025ಗೆ ಒಳ್ಳೆ ಬಾಡಿ ಬರ್ಸ್ಕೊಡೋದೆ. ಈಗ ಫುಲ್ ವರ್ಕೌಟ್ ಮಾಡಿ 2025ಗೆ ಡಿಫ್ರೆಂಟಾಗಿ ಚೇಂಜ್ ಆಗೋದ ಅಂತಿದ್ದೀನಿ. ಸ್ವೀಟ್ ಪೊಟ್ಯಾಟೊ ಅದೇ ಗೊತ್ತಿಲ್ಲ ಗೈಸ್ ನಮಗೆ. ಸ್ವೀಟ್ ಪೊಟ್ಯಾಟೊ ಅಲ್ಲಿ ಗೂಗಲಲ್ಲಿ ನೋಡ್ದಿತ್ತಾನೆ. ಇಲ್ಲ ಮತ್ತೆ ಇನ್ನೇನು ಗೊತ್ತಾಯ್ತು? ಹಂಗೆ ಗೊತ್ತಾಯ್ತು. ಸ್ವೀಟ್ ಪೊಟ್ಯಾಟೊ ಗೈಸ್ ಗೂಗಲಲ್ಲಿ ನೋಡ್ಬಿಟ್ಟು ಸುಳ್ಳು ಹೇಳ್ತಾಳೆ. ಮರ್ತೋಗಿತ್ತು ಅಂದರೆ ಎಷ್ಟೋ ದಿನ ಆಗಿತ್ತು. ಗೆಣಸು ಮಮ್ಮಿ, ಎಷ್ಟು ಗೆಣಸು ತಂದು ಎಷ್ಟು ವರ್ಷ ಆಗಿತ್ತು ಮಮ್ಮಿ ಮನೆಗೆ? ತಂದೆ ಇಲ್ಲ ಅಲ್ವಾ? ಅವಾಗ ಎಷ್ಟೋ 10 ವರ್ಷ 15 ವರ್ಷ ತಿಂದೆ. ಸೊ ಗೈಸ್ ಇಷ್ಟೆಲ್ಲ ನೋಡಿ ಇವಾಗ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ಇವಾಗ 2025ಗೆ ಡಿಫ್ರೆಂಟು. ಇವಾಗ ಕೂದಲು ಗೀದ್ಲು ಎಲ್ಲ ಮುಡಿ ಕೊಟ್ಬಿಟ್ಟು ಫುಲ್ ಡಿಫ್ರೆಂಟ್ ಆಗಿಬಿಡೋದೆ. ಏಮ್ಮ ಗೆಣಸು ಅರ್ಧ kg. ಹಾಂ, ಗೆಣಸು ಕೊಡ್ತಾರಾ? ಸೊ ಆಯ್ತು, ಈಗ ಇದನ್ನೆಲ್ಲ ಜೋಡಿಸ್ಬಿಡ್ಬೇಕು. ಸೋನೋ ಕೆಲಸ ಅದು. ಸೋನೋ ಜೋಡಿಸ್ಬಿಡಿ ಇದನ್ನೆಲ್ಲ ನನ್ನ ತಂಗಿ ಕೆಲಸ ಗಾಯ್ಸ್ ಇವಾಗ ಜೋಡಿಸೋದು. ಇವಳೇನೋ ನೋಡ್ತಾವಳೆ. ಏನು ನೋಡ್ತಿದ್ಯೆ? ಶಾಂಪು ನೋಡ್ತಾವಳೆ ಗೈಸ್ ಬುಕ್ ಮಾಡೋಕ್ಕೆ. ಗೈಸ್ ಇಲ್ಲಿ ಗೈಸ್ ನಮ್ಮ ಮಮ್ಮಿ ಹೊಸಿ ಬೈದಲ್ಲ. ಯಾಕೆ ಮಮ್ಮಿ? ಏನು ಮಮ್ಮಿ ನಿನ್ನ ಕಷ್ಟ? ಯಾರು? ನಿತಿನ್ ಫುಲ್ ಡಯಟ್ ಪ್ಲಾನು. ಇದ್ರಲ್ಲೂ ಇದು ಜಿಯೋ ಮಾರ್ಟಲ್ಲಿ ಬುಕ್ ಮಾಡ. ಏನದು? ನೆಟ್ಟೆ ಖಾಲಿ ಮಾಡಕ್ ಕೊಟ್ಟಿದ್ಯಲ್ಲೇ. ಜಿಯೋ ಮಾರ್ಟ್ ಇನ್ಸ್ಟಾಲ್ ಮಾಡು. ಅದ್ರಲ್ಲಿ ಐತಕ್ಕಂತ ನೋಡು. ಏನ್ಮಾ ನಿನ್ ಕಷ್ಟ? ಹೇಳಮ್ಮ. ಡೈಲಿ ಕಲ್ಸಕ್ಕೆ ಇವಾಗ ಏನು ಅದು ನೋಡಿಸು. ನಾವು ಚಪಾತಿ ಕಲ್ಸೋದು. ಈಗ ಫಸ್ಟು ಇದು ನೋಡು. ಚಪಾತಿ ಏನು ಬೇಕು ಮಮ್ಮಿ ನಿಂಗೆ? ಚಪಾತಿ ಒತ್ತೋದು, ಚಪಾತಿ ಕಲ್ಸೋದು ಎರಡು ಕಲ್ಸೋದು ಹೆಂಗಮ್ಮ? ಚಪಾತಿ ಕಲ್ಸೋದು, ಚಪಾತಿ ಒತ್ತೋದು ಎರಡು ಬುಕ್ ಮಾಡ್ಬಿಡತ್ತಿಗೆ. ಆಯ್ತು. ನಮ್ಮ ಮಮ್ಮಿಗೆ ಡೈಲಿ ಚಪಾತಿ ಒತ್ತಕ್ಕೆ ಕಷ್ಟ ಆಗುತ್ತಂತೆ, ಕೈ ನೋಯ್ತಂತೆ. ಸೊ ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕ್. ಡೈಲಿ ಬೇಕೇ ಬೇಕಲ್ಲ ಹೇಗಿದ್ರು. ಡೈಲಿ ಹೇಗಿದ್ರು ಇನ್ಮೇಲೆ ಬೇಕೇ ಬೇಕು. ಸೊ ಅದಕ್ಕೆ ಒತ್ತೋದು ಈಸಿ ಆಗುತ್ತೆ, ಕಲ್ಸೋದು ಒತ್ತೋದು ಎರಡು. ಹಾಂ, ಒಟ್ಟಿಗೆ ಬುಕ್ ಮಾಡಿಬಿಡೋದ. ಈಗ ಹೊಟ್ಟೆ ತುಂಬ ಹಸಿತೈತೆ. ಫಸ್ಟು ಊಟ ಮಾಡಿಬಿಟ್ಟು, ಇವತ್ತು ಮಧ್ಯಾಹ್ನದ ಊಟ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಸೋನೋ ಮೊಟ್ಟೆ
ಚಪಾತಿ 2 ಹಾಫ್ ಬೈಲ್ ಹಾಗೆ. ಯಾವುದು ತೋರ್ಸ ನಾ ಸಿಟಿಲಿ ತಗೋತೀಯ ಬುಕ್ ಮಾಡ್ತೀಯೋ ನೀನು ನೋಡು, ನೀನು ನೋಡ್ಬಿಟ್ಟು ಸಂಜೆ ಬುಕ್ ಮಾಡ್ಸೋಳ ಕೈಲಿ ದುಡ್ಡು ಕೊಡ್ತೀನಿ ನಾನು. ನಿಂಗೆ ಯಾವ್ದು ಬೇಕು ನೋಡ್ಬಿಟ್ಟು ಆದರೆ ಬುಕ್ ಮಾಡಿಸು, ಇಲ್ಲ ಅಂದರೆ ನೀ ಸಿಟಿಗೆ ಹೋಯ್ತಿಯಲ್ಲ ಎತ್ಕೊ ಬಾ. ಎಲ್ಲಿ ಆಯ್ತಾ ಅವ್ರ ಓಕೆ ಸರಿ ಸರಿ ಆಯ್ತು. ಇವಾಗ ಸರಿ ಆಯ್ತು ಸೋಮ ಯಾಕೊಡಿ ಹಾಫ್ ಬೈಲ್, ಅದು ಹಾಫ್ ಬೈಲ್ ಕೂಡ ಐತಿ. ಈಗ ಹೊಟ್ಟೆ ಸಿತೈತೆ ಗೈಸ್, ಹೊಟ್ಟೆ ತುಂಬ ಸಿತೈತೆ. ಸೊ ಗೈಸ್ ಈಗೆಲ್ಲ ರೆಡಿ ಆಗೈತೆ ಮಧ್ಯಾಹ್ನ ಲಂಚು. ಸೊ ನೋಡಿ 2 ಚಪಾತಿ 2 ಹಾಫ್ ಬೈಲು, ಇದು ಚಿಕನ್ ಗ್ರೇವಿ ಚಪಾತಿಗೆ ನೆಂಚ್ಕೊಳ್ಳೋಕ್ಕೆ ಮನೇಲಿ ಮಾಡ್ಬಿಟ್ಟವ್ರೆ. ತಿನ್ನಂಗಿಲ್ಲ, ಸ್ವಲ್ಪ ಅಲ್ವಾ ಏನು ಮಾಡೋಕ್ಕಾಗಲ್ಲ, ತಿನ್ಕೊಬಿಡೋದ. ಆಮೇಲೆ ಬೇಕಾದ್ರೆ ನಾಳೆ ಒಂದು ಸ್ವಲ್ಪ ವರ್ಕೌಟ್ ಜಾಸ್ತಿ ಮಾಡಿದ್ರೆ ಆಯ್ತು. ಬನ್ನಿ ತಿನ್ಬಿಟ್ಟು ಸಿಗೋದ. ಸೊ ಗಾಯ್ಸ್ ಇವಾಗ ಊಟ ಮಾಡಿಕೊಂಡು ರೂಮಿಗೆ ಬಂದೆ. ಸೊ ಇವಾಗ ನಿಮ್ಗೇನೋ ತೋರಿಸ್ತೀನಿ. ನಮ್ಮ ಮನೇಲಿ ಎಷ್ಟು ಫೋನ್ ಐತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಎಷ್ಟು ಫೋನ್ ಐತೆ ನಮ್ಮ ಮನೇಲಿ ನೋಡಿ ಗೈಸ್, ಎಷ್ಟು ಫೋನ್ ಐತೆ ನಮ್ಮ ಮನೇಲಿ. ಬಟ್ ಯೂಸ್ ಆಗೋದು 1 2 3 ಯೂಸ್ ಆಗೋದು ಗೈಸ್. ಇವೆಲ್ಲ ನಾನ್ ಯೂಸೇಬಲು. ಇದೊಂದು ಯೂಸ್ ಆಗುತ್ತೆ, ಚಾರ್ಜ್ ಇಲ್ಲ. ಇದು ಕೀಪ್ಯಾಡ್ ಅದೊಂದು ಚೆನ್ನಾಗೈತೆ, ಹೊಟ್ಟೋಗ್ಬಿಟ್ಟೈತೆ ಕೀಪ್ಯಾಡು. ಇದು ಗೈಸ್ ನನ್ನ ಫಸ್ಟ್ ಫೋನು, ಇದು ರೆಡ್ಮಿ ನೋಟ್ 4 ನಾನು ಫಸ್ಟ್ ಯೂಸ್ ಮಾಡ್ತಾಯಿದ್ದು ಗೈಸ್. ಇದನ್ನ ತಗೊಂಡಿದ್ದು ನಾನು 2018 ಸೊ 2018ಇಂದ 22 4 ಇಯರ್ಸ್ 5 ಇಯರ್ಸ್ ಇದನ್ನ ಯೂಸ್ ಮಾಡಿದ್ದೀನಿ. ಐಸಿ ಎಲ್ಲ ಹೊಡೆದಾಕೊಂಡು ಫುಲ್ಲು ಇದನ್ನ 2 ಸಲ ಡಿಸ್ಪ್ಲೇ ಹಾಕ್ಸ್ಬಿಟ್ಟು ರಿಪೇರಿ ಮಾಡಿದ್ದೀನಿ. ಈಗ ಡಿಸ್ಪ್ಲೇ ಹಾಕ್ಸಿದ್ರು ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಫೋನಲ್ಲಿ ತುಂಬ ಮೆಮೊರೀಸ್ ಇದೆ ಹಳೆಯದು. ಸೊ ಮೆಮೊರೀಸ್ ಐತೆ ಅಂತಲೇ ಈ ಫೋನ್ನ ಹೊಡೆದಾಕ್ಬಿಟ್ಟಿದ್ದು ಲಾಸ್ಟಲ್ಲಿ. ಸೊ ನೋಡಿ ಇದೊಂದು ನೋಟ್ 4. ನೆಕ್ಸ್ಟ್ ಅದಾದಮೇಲೆ ಓಪೋ, ಇದು ನಮ್ಮ ಅಣ್ಣನ ಹತ್ರ ಇಸ್ಕೊಂಡಿದ್ದೆ ಸ್ವಲ್ಪ ದಿನ ಯೂಸ್ ಮಾಡೋಕ್ಕೆ ಅಂತ. ಅದು ಇರಲಿಲ್ಲ, ಯಾವಾಗ ಯಾವ ಫೋನ್ ಇರಲಿಲ್ಲ ನನ್ನ ಹತ್ರ. ಅದು ಹೊಡೆದೋಗಿದ ತಕ್ಷಣ ಯೂಸ್ ಮಾಡೋಕ್ಕೆ ಇದು ಇಸ್ಕೊಂಡಿದ್ದೆ. ಇದಾದಮೇಲೆ ವಿವೋ, ಇದನ್ನು ಯೂಸ್ ಮಾಡ್ತಿದ್ದೆ. ಇದು ನಮ್ಮ ಮಾವನ ಹತ್ರ ಇಸ್ಕೊಂಡಿದ್ದೆ. ನೆಕ್ಸ್ಟ್ ಅದು ಹೊಡೆದಾದ್ಮೇಲೆ ಇದನ್ನು ಇಸ್ಕೊಂಡೆ. ಸೊ ಇದನ್ನು ಹೊಡೆದೋದ್ಮೇಲೆ ಗೈಸ್, ಈ ವಿವೋ ಹೊಡೆದಾದ್ಮೇಲೆ ನನ್ನ ಫ್ರೆಂಡ್ ಇನ್ನೊಂದು 11 ಇತ್ತು, iPhone 11. ಅದನ್ನು ಸ್ವಲ್ಪ ದಿನ ಯೂಸ್ ಮಾಡಿದೆ. ಅದು 11 ಅವನು ರೆಡಿ ಮಾಡಿಸ್ಕೊಂಡಿದ್ದ, ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಆಮೇಲೆ ನೆಕ್ಸ್ಟ್ ಅವನು ಬೇಕು ಅಂತ ಕೇಳ್ದ. ಸೊ ಆಗಲೇ ಆಮೇಲೆ ನೈಟ್ ಹೋಗಿ 13 ತೊಗೊಂಡ್ಬಂದೆ. ಅವತ್ತು ಅವನು ಕರ್ಕೊಂಡೋಗಿ ನೆಕ್ಸ್ಟ್ ಅಲ್ಲಿ ಇರೋದೆಲ್ಲ ಇಷ್ಟೊಂದು ಫೋಟೋಸ್ ಎಲ್ಲ ಹೊಟ್ಟೆ ಹೋಗ್ಬಿಡ್ತು ಆ ಫೋನಲ್ಲೇ. ಸೊ ಇದಾದಮೇಲೆ ಆ ಫೋನ್ ಯೂಸ್ ಮಾಡಿದೆ. ಇದು 13, ಇದು ಡ್ಯಾಮೇಜ್ ಫೋನ್ 13. ಇದನ್ನ ಆಗಲೇ ಒಂದು ಸಲ ಹೊಡೆದೋಗಿ ರೆಡಿ ಮಾಡಿಸಿ, ಇದು ತಿರ್ಗಾ ಹೊಡೆದೋಗಿತ್ತು. ಹಿಂಗೆ ಹೊಡೆದೋಗೈತೆ ತೋರಿಸ್ತೀನಿ ರೀ. ಒಂದು ಸಲ ರೆಡಿ ಮಾಡಿಸಿದೆ, ಇದಾಗಲೇ ಹೊಡೆದೋಗಿ ಬೇಕು. ಸೊ ನೋಡಿ 16,000 ಕೊಟ್ಟು ರೆಡಿ ಮಾಡಿಸಿದೆ, ತಿರ್ಗಾ ಹೊಡೆದೋಯ್ತು. ಇನ್ನು ಮಾಡೋಕ್ಕಾಗಲ್ಲ. ಸೊ ಈಗ ರೆಡಿ ಮಾಡ್ಸೋಕ್ಕಾಗಲ್ಲ ಅದನ್ನು. ಸೊ ಇದು ನೋಕಿಯಾ, ಇದು ನಮ್ಮ ಹುಡುಗನ ಹತ್ರ ಇಸ್ಕೊಬಂದಿದ್ದು. ಸ್ವಲ್ಪ ದಿನ ಇದನ್ನು ಯೂಸ್ ಮಾಡ್ತಾಯಿದ್ದೆ ಇಸ್ಕೊಬಂದು. ಇದು ರೆಡ್ಮಿ ನೋಟ್ 4 ಓಪೋ ಟೈಮಲ್ಲೇ ಓಪೋನು ಇತ್ತು, ಇದನ್ನು ಇಸ್ಕೊಬಂದಿದೆ. ಸೋನಿ. ನೆಕ್ಸ್ಟು ಇಲ್ಲೊಂದು 6S ಐತೆ ನೋಡಿ ಗೈಸ್, iPhone 6S. ಇದು ನನ್ನ ತಂಗಿದು, ನಮ್ಮ ಅತ್ತೆ ಹತ್ರ ಇಸ್ಕೊಬಂದಿದ್ದು. ಇದನ್ನು ಚೆನ್ನಾಗಿ ಐತೆ, ಯೂಸ್ ಆಗುತ್ತೆ. ಇದು ಈಗಲೂ ಚೆನ್ನಾಗಿ ಐತೆ, ಬಟ್ ಚಾರ್ಜರ್ ಇಲ್ಲ ಅಷ್ಟೇ. ಆಮೇಲೆ ಇದು ವಿವೋ ಬಂದು ನಮ್ಮ ಮನೆ ಫೋನ್, ಇದು ಅಮ್ಮನ ಫೋನು. ಈಗ ಗೈಸ್ ನಮ್ಮ ಮ್ಯಾಕ್ಸ್ ಹೆಂಗವನೇ, ಇದು ನನ್ನ ತಂಗಿ ಯೂಸ್ ಮಾಡ್ತಿರೋ ಫೋನ್, ಅವಳೇ ವಾಲ್ಪೇಪರ್ ನಿಲ್ಲಿಸ್ಕೊಂಡಿರೋದು. ಇದು ನಮ್ಮ ಮ್ಯಾಕ್ಸ್ ಇವನು. ಇದೇನು ಸಾಫ್ಟ್ವೇರ್ ಅಪ್ಡೇಟ್ ಕೇಳಿಸ್ತೈತೆ. ಸೊ ಕ್ಲಿಯರ್ ಆಯ್ತಲ್ಲ, ಅದು ಕ್ಲಿಯರ್ ಆಗಿದೆ. ನನ್ನ ಮ್ಯಾಕ್ಸ್ ತೋರಿಸ್ತಾ ಇದೆ. ಇಷ್ಟು ಫೋನ್ ಐತೆ ಗಾಯ್ಸ್ ನಮ್ಮ ಮನೆಯಲ್ಲಿ, 16+ ಇದು. ಸೊ ಈಗೆಲ್ಲ ಐತೆ.
ಒಂದು 16 Pro Max ತೊಗೋಬೇಕು ಅತಿ ಶೀಘ್ರದಲ್ಲಿ. ಅದು ಬರುತ್ತೆ 16 Pro Max. ಸೊ ಆಗ ಇದನ್ನ 16+ ಫುಲ್ ಎಡಿಟಿಂಗ್ ಇಟ್ಕೊಂಡು 13 ಪರ್ಸ್ನಲ್ ಯೂಸ್ಗೆ, ಅದು ಲಾಗ್ ಮಾಡೋಕ್ಕೆ 16 Pro Maxಲ್ಲಿ ಲಾಗ್ ಮಾಡ್ತೀನಿ. ಇದೆಲ್ಲ ಪರ್ಸ್ನಲ್ ಯೂಸ್ಗೆ ಇರಲಿ 13 ನಂದು, ಇದು ಎಡಿಟಿಂಗ್ ಇರಲಿ. ಸೊ ತಗೋಬೇಕು ಗೈಸ್ 16, ಒಂದು 2-3 ತಿಂಗಳು 16 Pro Max ತಗೊಳ್ಳೋದು ಅಂತಿದ್ದೀನಿ. ಅದು ಅಮೌಂಟ್ ಆಗಬೇಕು, ಅಮೌಂಟ್ ಆದ ತಕ್ಷಣ ತೊಗೊಳ್ಳೋದೆ. ನಾನು ಯಾವುದೇ ಫೋನ್ ತೊಗೊಂಡ್ರು, ಬಟ್ ಈ ಫೋನ್ ಇದೆಯಲ್ಲ ಇದು ತುಂಬ ಮೆಮೊರೇಬಲ್. ಈ ಫೋನ್ನ ಹೇಗೆ ಯೂಸ್ ಮಾಡಿದ್ದೀನಿ ಅಂದರೆ, ನಾನು ಒಂದು ಟೈಮಲ್ಲಿ ಇಷ್ಟು ಗೈಸ್ ಕಾಣಿಸ್ತಾ ಇದ್ದಿದ್ದು, ಇಷ್ಟೇ ಡಿಸ್ಪ್ಲೇ ಕಾಣಿಸ್ತಾ ಇದ್ದಿದ್ದು. ಅದನ್ನ ಯಾವುದೋ ಚಿಕ್ಕ ಮೂಡ್ ಬರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಇಲ್ಲಿ ಮೆಸೇಜ್ ಮಾಡ್ತಾಯಿದ್ದೆ, ಹಿಂಗೆ ತಿರುಗಿಸ್ಕೊಂಡು. ಈ ಕಡೆ ಏನಾದ್ರು ಟೈಪ್ ಮಾಡೋಕ್ಕಾಗಲಿಲ್ಲ ಅಂದರೆ ಹಿಂಗೆ ತಿರುಗಿಸ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಇದನ್ನ ಯೂಸ್ ಮಾಡೋಕ್ಕೆ, ಒಂದು ಗಂಟೆ ಹಿಂಗೆ ತಿರುಗಿಸ್ಕೊಂಡು ಯೂಸ್ ಮಾಡಿದ್ದೀನಿ ಗೈಸ್ ಈ ಫೋನ್ನ. ಇದನ್ನ ರೆಡಿ ಮಾಡಿಸಿದ್ರೆ ಗೈಸ್ ತುಂಬ ಅಂದರೆ ತುಂಬ ಮೆಮೊರೀಸ್ ಐತೆ. ಸೊ ಅದನ್ನೆಲ್ಲ ನೋಡಬಾರ್ದು ಅಂತಲೇ ಇದನ್ನ ರೆಡಿ ಮಾಡಿಸಿಲ್ಲ ಇದುವರೆಗೂ, ಅದೆಲ್ಲ ಆಗೇ ಇರಲಿ ಅಂತ. ಸೊ ಗೈಸ್ ಈಗ ಟೈಮ್ ಬಂದು 6:30ಗೆ ಕರೆಕ್ಟಾಗಿ ಬನಾನಾ ಮಿಲ್ಕ್ ಶೇಕ್ನ ಕುಡಿತಾ ಇದ್ದೀನಿ. ಬನಾನಾ ಮಿಲ್ಕ್ ಶೇಕು ನನ್ನ ತಂಗಿ ನೀಟಾಗಿ ಆಡಿಸ್ಕೊಟ್ಟವಳೆ ಗೈಸ್. ನನ್ನ ತಂಗಿ ಒಳ್ಳೆ ಅಡುಗೆ ಮಾಡ್ತಾಳೆ, ಈ ಥರ ಎಲ್ಲ ಒಳ್ಳೆ ಹೆಲ್ಪ್ ಮಾಡ್ತಾಳೆ. ನಮ್ಮ ಮಮ್ಮಿನೇ ಏನು ಮಾಡೋಕ್ಕೆ ಕೊಡೋಲ್ಲ ನನಗೆ, ಅದಕ್ಕೆ ಅವಳಿಗೆ ಡೈಲಿ 20 ರೂಪಾಯಿ ಕೊಡೋದು ನನ್ನ ತಂಗಿಗೆ. ನಮ್ಮ ಮಮ್ಮಿಗೆ 1 ರೂಪಾಯಿನೂ ಕೊಡಲ್ಲ ಗೈಸ್ ನಾವು, ಯಾಕಂದರೆ ನಮ್ಮ ಮಮ್ಮಿ ಏನೂ ಆಡಿಸ್ಕೊಡಲ್ಲ, ಏನೂ ಮಾಡ್ಕೊಡಲ್ಲ ನಮಗೆ. ಹಲೋ ಮಮ್ಮಿ. ಸೊ ಗೈಸ್ ಈಗ ನೈಟ್ ಊಟ ಬಂದು ರಾಗಿ ಮುದ್ದೆ, ಚಿಕನ್ ಗ್ರೇವಿ. ಸೊ ಗೈಸ್ ಲಾಸ್ಟು ಬಾಳೆಹಣ್ಣ ತಿನ್ಕೊಂಡು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮ್. ಲವ್ ಯು ಆಲ್. ಸಿಗವಾ ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಬಾಯ್.